ಆಸ್ತಿಗಳ ವರ್ಗೀಕರಣ ವಿಚಾರದಲ್ಲಿ ಸರ್ಕಾರ ಮಹತ್ವದ ಹೆಜ್ಜೆಯನ್ನ ಇಡ್ತಾ ಇದೆ. ಪ್ರಮುಖವಾಗಿ ಈ ಬಿ ಖಾತೆಯನ್ನ ಪಡೆಯೋದಕ್ಕೆ ಮತ್ತು ಕೊಡೋದಕ್ಕೆ ಡೆಡ್ಲೈನ್ ಅನ್ನ ಸಿಎಂ ಕೊಟ್ಟಿದ್ದಾರೆ. ರಾಜ್ಯದ ಜನ ಗಮನ ಇಟ್ಟು ನೋಡಬೇಕಾಗಿರುವಂತಹ ಸ್ಟೋರಿ. ರಾಜ್ಯದ ಜನರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಸುದ್ದಿನ ನಾವು ಕೊಡ್ತಾ ಇದೀವಿ ಈ ಕ್ಷಣಕ್ಕೆ. ಒನ್ ಟೈಮ್ ಸೊಲ್ಯೂಷನ್ ಅಡಿಯಲ್ಲಿ 3 ತಿಂಗಳ ಡೆಡ್ಲೈನ್ ಅನ್ನ ಸಂಬಂಧಪಟ್ಟವರಿಗೆ ಮುಖ್ಯಮಂತ್ರಿಗಳು ಕೊಡ್ತಾ ಇದ್ದಾರೆ. 3 ತಿಂಗಳ ಒಳಗೆ ಬಿ ಖಾತವನ್ನ ಮಾಡ್ಕೊಳ್ಳೋದಕ್ಕೆ ಬಯಸೋರು ಮಾಡ್ಕೊಳ್ಬೇಕು. ಡಿಸಿ ಮತ್ತು ಸ್ಥಳೀಯ ಸಂಸ್ಥೆಯ ಆಯುಕ್ತರಿಗೆ ಈ ಸೂಚನೆಯನ್ನ ಕೊಡಲಾಗಿದೆ. 3 ತಿಂಗಳ ಬಳಿಕ ಅನಧಿಕೃತ ಬಡಾವಣೆಗಳಿಗೆ ಯಾವುದೇ ಅನುಮತಿ ಇರೋದಿಲ್ಲ. 3 ತಿಂಗಳ ಒಳಗಾಗಿ ಈ ಅಭಿಯಾನವನ್ನ ನಡೆಸಿ ಪೂರ್ಣಗೊಳಿಸಿ ಡಾಕ್ಯುಮೆಂಟಲ್ಲಿರುವಂತಹ ವ್ಯತ್ಯಾಸಗಳನ್ನು ಸರಿಪಡಿಸಿ ಎನ್ನುವಂತಹ ಖಡಕ್ ಸೂಚನೆಯನ್ನ ಕೊಡಲಾಗಿದೆ. ಹಾಗೆ ಈ ಪ್ರಾಸೆಸ್ನಲ್ಲಿ ಅಧಿಕಾರಿಗಳು ಏನಾದರೂ ರಾಜಿ ಮಾಡಿಕೊಂಡ್ರೆ ಸಹಿಸಲ್ಲ ಅಂತ. ಸೊ ಬಂತು ನೋಡಿ ಡೀಟೇಲ್ಸು. ಇವತ್ತಿನಿಂದಲೇ ಬಿ ಖಾತಾ ಕೊಡೋದಕ್ಕೆ ಶುರು ಮಾಡಿ. ಯಾರ ಹತ್ರ ಈ ಆಸ್ತಿ ಪತ್ರಕ್ಕೆ ಸಂಬಂಧಪಟ್ಟಂತೆ ಖಾತೆಯಲ್ಲಿ ವ್ಯತ್ಯಾಸಗಳಿರುತ್ತೋ ಅಂಥವರಿಗೆ ಬಿ ಖಾತವನ್ನ ಕೊಡಿ, ಡಾಕ್ಯುಮೆಂಟ್ಸ್ ಅನ್ನು ಸರಿಪಡಿಸುವಂತಹ ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ಮತ್ತು ಇದು ಒನ್ ಟೈಮ್ ಸೊಲ್ಯೂಷನ್ ಆಗಿರಬೇಕು. ಇದರ ಅಡಿಯಲ್ಲಿ 3 ತಿಂಗಳ ಒಳಗಾಗಿ ಎಲ್ಲೆಲ್ಲಿ ಆಸ್ತಿಗಳ ವರ್ಗೀಕರಣ ವಿಚಾರದಲ್ಲಿ, ಖಾತೆಯ ವರ್ಗೀಕರಣ ವಿಚಾರದಲ್ಲಿ ವ್ಯತ್ಯಾಸಗಳಿದೆಯೋ ಎಲ್ಲವನ್ನ ಸರಿ ಮಾಡಿಕೊಳ್ಳಿ ಅಂತ ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. 3 ತಿಂಗಳ ಒಳಗೆ ಬಿ ಖಾತೆಯನ್ನು ಮಾಡಿಸ್ಕೊಳ್ಳಿ. ಇಲ್ಲಿ ತನಕ ಬಿ ಖಾತೆಗೋಸ್ಕರ ಯಾರ್ಯಾರು ಫೈಟ್ ಮಾಡ್ಕೊಂಡು ಬಂದಿದ್ದೀರಿ, ಅಪ್ಲಿಕೇಶನ್ ಹಾಕೊಂಡು ಬಂದಿದ್ದೀರಿ, 3 ಮಂತ್ಸ್ ಡೆಡ್ಲೈನ್ ಇರುತ್ತಂತೆ. 3 ತಿಂಗಳ ಬಳಿಕ ಅನಧಿಕೃತ ಬಡಾವಣೆಗಳಿಗೆ ಯಾವುದೇ ಅನುಮತಿ ಇರಲ್ಲ. ಡೆಡ್ಲೈನ್ ಕೊಟ್ಟ ಮೇಲೂ ಕೂಡ ನೀವು ಖಾತೆಗಳನ್ನು ಮಾಡಿಸ್ಕೊಂಡಿಲ್ಲ ಅಂದ್ರೆ ಅದನ್ನು ಅನಧಿಕೃತ ಅಂತ ಕನ್ಸಿಡರ್ ಮಾಡ್ತೀವಿ, ಮತ್ತೆ ನಿಮ್ಮನ್ನು ಜಾಯಿನ್ ಮಾಡಿಸೋದಕ್ಕೆ ಅವಕಾಶ ಇರಲ್ಲ ಅನ್ನೋದು ಬೇಸಿಕಲಿ ಸರ್ಕಾರದ ಸೂಚನೆ ಆಗ್ತಾ ಇದೆ. ಸೊ 3 ತಿಂಗಳು ಅಭಿಯಾನದ ರೀತಿಯಲ್ಲಿ ಇದನ್ನ ಪೂರ್ಣಗೊಳಿಸಿಕೊಳ್ಳಿ. ಬೆಂಗಳೂರಿನಲ್ಲಿ ಜ್ವಲಂತ ಸಮಸ್ಯೆಯಾಗಿ ಕಾಡ್ತಾ ಇದ್ದಂತಹ ಸಮಸ್ಯೆಗೆ ಇತಿಶ್ರೀ ಹಾಡೋದಕ್ಕೆ ಈ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರು ಮುಂದಾಗಿದ್ದಾರೆ. ಹಾಗೆ ಅನಧಿಕೃತ ಬಡಾವಣೆಗಳು ಮತ್ತೆ ತಲೆ ಎತ್ತದಂತೆ, ಒಂದು ವೇಳೆ ತಲೆ ಎತ್ತಿದ್ರೆ ಅಧಿಕಾರಿಗಳು ಅದಕ್ಕೆ ಹೊಣೆಗಾರರನ್ನಾಗಿ ಮಾಡಬೇಕಾಗತ್ತೆ, ಹುಷಾರ್ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ಮಧ್ಯವರ್ತಿಗಳಿಗೆ, ಬ್ರೋಕರ್ಗಳಿಗೆ ತಕ್ಷಣ ಗೇಟ್ ಪಾಸ್ ಅನ್ನು ಕೊಡಿ. ಇಲ್ಲಿ ಖಾತೆ ಮಾಡಿಸ್ಕೊಡ್ತೀವಿ ಅಂತ ದುಡ್ಡು ನುಂಗ್ತಾ ಇರೋರಿಗೆ ಗೇಟ್ ಪಾಸ್ ಅನ್ನ ಕೊಡಬೇಕಾಗಿರೋದು ಅಧಿಕಾರಿಗಳ ಕೆಲಸ ಅಂತ ಹೇಳಿದ್ದಾರೆ. ಅನಧಿಕೃತ ಬಡಾವಣೆಗಳಿಂದ ಕಂದಾಯಗಳು ಬರ್ತಾ ಇಲ್ಲ, ರೆವೆನ್ಯೂ ಪ್ರಾಪರ್ಟಿ ಟ್ಯಾಕ್ಸ್ ಕಲೆಕ್ಷನ್ ಆಗ್ತಾ ಇಲ್ಲ, ಅದರಿಂದ ಲಾಭ ಆಗ್ತಾ ಇಲ್ಲ, ಅಸೆಟ್ ಬದಲು ಲಯಬಿಲಿಟಿ ಆಗ್ತಾ ಇದೆ, ಜನರಿಗೆ ನಾಗರಿಕ ಸವಲತ್ತುಗಳು ಸಿಗ್ತಾ ಇಲ್ಲ, ಖಾತೆ ಸರಿಯಾಗಿಲ್ಲ ಅಂದ್ರೆ ಈ ಎಲೆಕ್ಟ್ರಿಸಿಟಿಯಿಂದ ಹಿಡಿದು ಎಲ್ಲದಕ್ಕೂ ಪ್ರಾಬ್ಲಮ್ ಆಗುತ್ತೆ. ಹಿಂಗಾಗಿ ಅದನ್ನೆಲ್ಲ ಸರಿಪಡಿಸೋದಕ್ಕೆ ಸರ್ಕಾರ ಮಹತ್ವದ ಹೆಜ್ಜೆನ ಇಡ್ತಾ ಇದೆ. ಇದೊಂದು ಸಲ ನಾವು ಬಿ ಖಾತೆಯನ್ನು ಕೊಡ್ತೀವಿ, ಮತ್ತಿಂತ ಆಪರ್ಚುನಿಟಿನ ನಾವು ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಪ್ರತಿ ವರ್ಷ ಕೂಡ ಇದೊಂದು ಆತಂಕ ಇರ್ತಾ ಇತ್ತು ಜನರಿಗೆ. ಡಿಸಿ ಸ್ಥಳೀಯ ಸಂಸ್ಥೆಗಳ ಆಯುಕ್ತರಿಗೆ ಸಿಎಂ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಡಿಸಿ ಮತ್ತು ಸ್ಥಳೀಯ ಸಂಸ್ಥೆಯ ಆಯುಕ್ತರೇ ಇದನ್ನೆಲ್ಲ ನಡೆಸ್ಕೊಳ್ಬೇಕಾಗತ್ತೆ. ಇವತ್ತಿನಿಂದಲೇ ಬಿ ಖಾತಾ ಇಶ್ಯೂ ಮಾಡೋದಕ್ಕೆ ಶುರು ಮಾಡಿ, ಅಕ್ರಮ ಆಗದಂತೆ ಕೂಡ ನೋಡಿಕೊಳ್ಳಿ, ಮತ್ತು ಮತ್ತೆ ಇಂಥ ಆಫರ್ಗಳು ಇರಲ್ಲ ಅಂತ ಹೇಳಿದ್ದಾರೆ. ಒನ್ ಟೈಮ್ ಆಫರ್ ಕ್ಲೋಸ್ ಅಂತ ಹೇಳ್ತಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ರವೀಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರವೀಶ್, ಸರ್ಕಾರದ ಹೆಜ್ಜೆ ಏನೋ ಸ್ವಾಗತಾರ್ಹ, ಆದರೆ ಇದರಲ್ಲಿ ಅಕ್ರಮಗಳಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆ ನಿಟ್ಟಿನಲ್ಲಿ ಅಕ್ರಮ ಆಗದಂತೆ ನೋಡ್ಕೊಳ್ಳೋ ನಿಟ್ಟಿನಲ್ಲಿ ಏನು ಹೆಜ್ಜೆನ ಸರ್ಕಾರ ಇಡ್ತಾ ಇದೆ, ಇನ್ ಡೀಟೇಲ್ ಆಗಿ ಏನೇನು ಸೂಚನೆಗಳನ್ನು ಕೊಟ್ಟಿದ್ದಾರೆ ಅಂತ? ಮಮತಾ, ಖಂಡಿತವಾಗಿ ಕೂಡ ರಾಜ್ಯದಲ್ಲಿ ಅನಧಿಕೃತ ಬಡಾವಣೆಗಳಾಗಿರ್ಬೋದು ಮತ್ತೆ ಆ ಒಂದು ನಿವೇಶನಗಳನ್ನ ಪಡೆದಂಥವರು ಕೂಡ ಒಂದು ರೀತಿಯಲ್ಲಿ ಪರಿತಪ್ಪಿಸ್ತಾ ಇದ್ರು. ಇದರಿಂದಾಗಿ ರಾಜ್ಯ ಸರ್ಕಾರಕ್ಕೂ ಕೂಡ ಒಂದು ಬೊಕ್ಕಸಕ್ಕೂ ಕೂಡ ನಷ್ಟ ಆಗ್ತಾ ಇತ್ತು. ಇದನ್ನು ಮನಗಂಡಂತ ರಾಜ್ಯ ಸರ್ಕಾರ ಬೇರೆ ಬೇರೆ ರೀತಿಯ ಕ್ರಮಗಳನ್ನು ತೆಗೆದುಕೊಂಡು ಅದನ್ನು ಸಕ್ರಮ ಮಾಡೋದ್ರ ಜೊತೆಗೆ ಇನ್ಮುಂದೆ ತಲೆ ಎತ್ತಬಾರದು ಅನ್ನೋ ದೃಷ್ಟಿಯಲ್ಲಿ ಕೆಲ ನಿಯಮಾವಳಿಗಳನ್ನು ಕೂಡ ರೂಪಿಸಿದೆ. ಇವತ್ತು ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಎಲ್ಲಾ ಸ್ಥಳೀಯ ಸಂಸ್ಥೆಗಳು ಅಂದ್ರೆ ಮಹಾನಗರ ಪಾಲಿಕೆಗಳು ಮತ್ತು ಸ್ಥಳೀಯ ಸಂಸ್ಥೆಗಳ ಆಯುಕ್ತರುಗಳು ಜೊತೆಗೆ ಜಿಲ್ಲಾಧಿಕಾರಿಗಳು, ಅದ್ರ ಜೊತೆಗೆ ಪೌರಾಡಳಿತ ಇರತಕ್ಕಂಥ ಮುಖ್ಯಾಧಿಕಾರಿಗಳು ಎಲ್ಲರನ್ನೂ ಕೂಡ ಒಂದು ರೀತಿಯಲ್ಲಿ ಸಭೆಗೆ ಕರೆದು ಕಟ್ಟುನಿಟ್ಟಿನ ಆದೇಶವನ್ನು ಕೊಟ್ಟಿದ್ದಾರೆ. ಪ್ರಮುಖವಾಗಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಆದೇಶ ಗೈಡ್ಲೈನ್ಸ್ ಏನಿದೆ, ಆ ಗೈಡ್ಲೈನ್ಸ್ ಅನ್ನ ಬಿಟ್ಟು ಹೋಗಬಾರ್ದು ಅನ್ನೋದು ರೂಲ್ಸ್. ಅಂದ್ರೆ ಖಾತಾ ಕೊಡೋದಕ್ಕೆ ಯಾವುದಕ್ಕೂ ಕೂಡ ಬರೋದಿಲ್ಲ ಈ ಒಂದು ಅನಧಿಕೃತವಾಗಿರ್ತಕ್ಕಂಥ ಬಡಾವಣೆಗಳಿಗಾಗಿ. ಹಾಗಾಗಿ OTS ಆಧಾರದಲ್ಲಿ ಅಂದ್ರೆ OTS ಯೋಜನೆ ಅಡಿಯಲ್ಲಿ ಅಂದ್ರೆ ಒನ್ ಟೈಮ್ ಸೊಲ್ಯೂಷನ್ ಅಡಿಯಲ್ಲಿ
ಒಬ್ಬ ವ್ಯಕ್ತಿ ಒಂದೇ ಬಾರಿಗೆ ಈ ಒಂದು ಬಿ ಖಾತೆಯನ್ನ ಮಾಡಿಸ್ಕೊಳ್ಬಹುದು ಅನ್ನೋ ನಿಯಮಾವಳಿಗಳನ್ನು ಕೂಡ ಜಾರಿಗೆ ತಂದಿದ್ದಾರೆ. ಅಂದ್ರೆ ಎಲ್ಲ ಒಂದ್ ಕಡೆ ಇವತ್ತು ಹೋಗಿ ನಾವು ಅನಧಿಕೃತವಾಗಿರ್ತಕ್ಕಂಥ ಇದನ್ನ ಖರೀದಿ ಮಾಡಬಿಟ್ಟು ಮತ್ತೆ ನಾಳೆನೆ ಹೋಗಿ ಒಂದು ಬಿ ಖಾತೆಯನ್ನ ಮಾಡಿಸ್ಕೊಳ್ಳೋದಕ್ಕೆ ಬರೋದಿಲ್ಲ. ಅದಕ್ಕೂ ಕೂಡ ಒಂದು ರೀತಿಯಲ್ಲಿ ಕಡಿವಾಣ ಹಾಕೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇವತ್ತಿನಿಂದ 3 ತಿಂಗಳ ಕಾಲ ಗಡುವನ್ನು ಕೂಡ ಕೊಟ್ಟಿದ್ದಾರೆ. 3 ತಿಂಗಳ ಒಳಗಾಗಿ ಎಲ್ಲೆಲ್ಲಿ ಒಂದು ಅನಧಿಕೃತ ಬಡಾವಣೆಗಳಿತ್ತು ಮತ್ತೆ ಎಲ್ಲೆಲ್ಲಿ ಒಂದು ಅವರ ಸೈಟ್ಗಳಿಗೆ ಸಂಬಂಧಪಟ್ಟಂತೆ ಖಾತೆ ಇರಲ್ವೋ ಅವರು ಬಿ ಖಾತೆಯನ್ನ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಖಡಕ್ ಆಗಿ ಈ ಒಂದು ಸೂಚನೆ ಕೊಟ್ಟಿದ್ದಾರೆ. ಒಂದು, ಸರ್ಕಾರದ ಬೊಕ್ಕಸಕ್ಕೆ ಆಗ್ತಾ ಇರ್ತಕ್ಕಂಥ ನಷ್ಟವನ್ನು ತಪ್ಪಿಸೋದು, ಜೊತೆಗೆ ಯಾರು ಸೈಟ್ಗಳನ್ನ ಪಡೆದುಕೊಂಡಿರ್ತಕ್ಕಂಥವ್ರು ಪರಿತಪಿಸ್ತಾ ಇದ್ದಾರೆ ಅವರಿಗೆ ನ್ಯಾಯ ಒದಗಿಸೋದು. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ಯಾಕೆಂದ್ರೆ ಬೆಂಗಳೂರಿನಲ್ಲೇ ಸುಮಾರು 3,000ಕ್ಕೂ ಹೆಚ್ಚು ಲೇಔಟ್ಗಳು, ಅಂದ್ರೆ ಲೇಔಟ್ಗಳು 3,000ಕ್ಕೂ ಹೆಚ್ಚು ಇರ್ತಕ್ಕಂಥದ್ದನ್ನ ಕೂಡ 2024ರಲ್ಲಿ ಅದನ್ನ ಗುರುತಿಸಿದ್ರು. ಜೊತೆಗೆ BBMP ವ್ಯಾಪ್ತಿ ಅಂದ್ರೆ BDA ವ್ಯಾಪ್ತಿಯಲ್ಲೇ, ಅಂದ್ರೆ BDA ಸರ್ಕಾರದ ಒಂದು ರೀತಿಯಲ್ಲಿ ಅಂಗಸಂಸ್ಥೆ, ಅದೇ ಎಲ್ಲೋ ಒಂದ್ ಕಡೆ 172 ಲೇಔಟ್ಗಳನ್ನು ಅನಧಿಕೃತವಾಗಿದೆ ಅಂತ ಕೂಡ ಗುರುತಿಸಿದ್ರು. ಇಂಥ ಸನ್ನಿವೇಶದಲ್ಲಿ ರಿಯಲ್ ಎಸ್ಟೇಟ್ ಬೇರೆ ಬೇರೆ ರೀತಿಯ ಮಾಫಿಯಾ ಕೂಡ ಇದರಲ್ಲಿ ಅಡಗಿದೆ ಅನ್ನೋದು ಕೂಡ ಸರ್ಕಾರಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ. ಹಾಗಾಗಿ ಇದೆಲ್ಲವನ್ನು ಕೂಡ ಒಂದು ರೀತಿಯಲ್ಲಿ ಸರಿಪಡಿಸೋ ನಿಟ್ಟಿನಲ್ಲಿ ಈ ಒಂದು OTS ಆಧಾರದ ಮೇಲೆ ಬಿ ಖಾತೆಯನ್ನು ನೀಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. 3 ತಿಂಗಳು ಮಾತ್ರ ಅವಕಾಶ ಇರುತ್ತೆ. ತದನಂತರ ಆಗುವಂತ ಯಾವುದೇ ಪ್ರಕ್ರಿಯೆಗಳಿಗೆ ಮತ್ತೆ ಅನಧಿಕೃತ ಲೇಔಟ್ಗಳಿಗೆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ತೇವೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಮುಂದಿನ ಅಧಿವೇಶನ ಸಂದರ್ಭದಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಕಾಯ್ದೆಗೆ ಮತ್ತಷ್ಟು ಅಂಶಗಳನ್ನು ಸೇರಿಸಿ ಬಿಗಿಗೊಳಿಸುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಮಮತಾ, ರವೀಶ್, ನಾವು BBMP ಕಚೇರಿ ಇರಬಹುದು ಅಥವಾ ಕಂದಾಯ ಇಲಾಖೆ ಎಲ್ಲೆಲ್ಲಿ ಖಾತೆಗಳನ್ನ ಮಾಡಿಸ್ಕೊಡ್ತಾರೋ ಅಲ್ಲೆಲ್ಲ ಹೆಚ್ಚು ಜನರಿಗಿಂತ ಹೆಚ್ಚು ಈ ಬ್ರೋಕರ್ಗಳದ್ದು ಕಾಟ ಜಾಸ್ತಿ ಇದೆ. ಆಮೇಲೆ ಬ್ರೋಕರ್ಗಳು ಹೇಳೋದು ನಾವು ಅಧಿಕಾರಿಗಳಿಗೂ ಇಂತಿಷ್ಟು ಪರ್ಸೆಂಟೇಜ್ ಅನ್ನು ಕೊಡ್ತೀವಿ ಅಂತ. ಅವರು ಬಹಳಷ್ಟು ಬೆರ್ತ್ ಹೋಗ್ಬಿಟ್ಟಿದ್ದಾರೆ ವ್ಯವಸ್ಥೆ ಜೊತೆಗೆ. ಅವ್ರಿಗೆ ಗೇಟ್ ಪಾಸ್ ಕೊಡಿ ಅಂತ ಸೂಚನೆ ಕೊಡೋದು ಈಸಿ, ಬಟ್ ಅದನ್ನ ಇಂಪ್ಲಿಮೆಂಟೇಷನ್ ಜಾರಿಗೆ ತರೋದು ಬಹಳ ಕಷ್ಟ. ಆ ನಿಟ್ಟಿನಲ್ಲಿ ಜನರಿಗೆ ಜನಸ್ನೇಹಿ ಸರಳೀಕರಣವಾದಂತಹ ಖಾತೆಗಳನ್ನು ಮಾಡಿಕೊಡೋ ನಿಟ್ಟಲ್ಲಿ ಏನ್ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅಂತ? ಖಂಡಿತವಾಗಿ ಕೂಡ ಈ ವಿಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಖಡಕ್ ಆಗಿ ಸೂಚನೆಯನ್ನ ಜಿಲ್ಲಾಧಿಕಾರಿಗಳು, ಆಯುಕ್ತರಿಗೆ ಮತ್ತೆ ಮುಖ್ಯ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನ ಕಾರ್ಯರೂಪಕ್ಕೆ ತರಬೇಕಾಗತ್ತೆ. ಇದರಲ್ಲಿ 3 ಇಲಾಖೆಯ ಸಚಿವರುಗಳ ಜವಾಬ್ದಾರಿ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥದ್ದು. ಅಂದ್ರೆ ಕಂದಾಯ ಇಲಾಖೆ ಕಂದಾಯ ಸಚಿವರಾಗಿರ್ಬೋದು, ಜೊತೆಗೆ ಆ ಒಂದು ನಗರಾಭಿವೃದ್ಧಿ ಇಲಾಖೆ ಆಗಿರ್ಬೋದು, ಜೊತೆಗೆ ಪೌರಾಡಳಿತ ಇಲಾಖೆ ಆಗಿರ್ಬೋದು. ಈ 3 ಇಲಾಖೆಯ ಸಚಿವರುಗಳ ಜವಾಬ್ದಾರಿ ಕೂಡ ಹೆಚ್ಚಿದೆ ಈ ಸಂದರ್ಭದಲ್ಲಿ. ಹಾಗಾಗಿ ಈ ಬ್ರೋಕರ್ಗಳನ್ನ ಎಷ್ಟರ ಮಟ್ಟಿಗೆ ತಡೆಗಟ್ಟಿ ಒಂದು ಬಿ ಖಾತಾ ಅಭಿಯಾನ ಯಶಸ್ವಿಗೊಳಿಸ್ತಾರೆ ಅನ್ನೋ ಕೂಡ ಕಾದ್ ನೋಡ್ಬೇಕಾಗತ್ತೆ. ಮುಖ್ಯಮಂತ್ರಿಗಳು ಖಡಕ್ಕಾಗಿ ಒಂದು ರೀತಿಯಲ್ಲಿ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಇದನ್ನ ಜಾರಿಗೆ ತರುವಂತ ನಿಟ್ಟಿನಲ್ಲೂ ಕೂಡ ಈ 3 ಇಲಾಖೆಗಳು ಸಮರ್ಪಕವಾಗಿ ಕೆಲಸ ಮಾಡಬೇಕಾಗುತ್ತೆ. ಒಂದು ವೇಳೆ ಆ ರೀತಿ ಆಗದೆ ಇದ್ರೆ ಮತ್ತಷ್ಟು ಒಂದು ರೀತಿಯಲ್ಲಿ ಸಮಸ್ಯೆಗೆ ಸಿಲುಕ್ತಾರೆ. ಯಾಕಂದ್ರೆ ಸೈಟ್ ಅನ್ನ ಪಡೆದುಕೊಂಡಿರ್ತಕ್ಕಂಥವ್ರು ಈಗಲೇ ಆ ಒಂದು ಖಾತೆ ಇಲ್ಲದೆ ಮತ್ತೆ ಅನಧಿಕೃತ ಬಡಾವಣೆಗಳಲ್ಲಿ ಒಂದು ರೀತಿಯಲ್ಲಿ ಸೈಟ್ ಖರೀದಿ ಮಾಡಿರ್ತಕ್ಕಂಥವ್ರು ಕೂಡ ಪರಿತಪಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಮತ್ತಷ್ಟು ಒಂದು ರೀತಿಯಲ್ಲಿ ಸಿಎಂ ಸೂಚನೆಯನ್ನ ಪಾಲಿಸಬೇಕಾಗುತ್ತೆ. ಅಧಿಕಾರಿಗಳು ಇದನ್ನು ಎಷ್ಟರ ಮಟ್ಟಿಗೆ ಪಾಲಿಸ್ತಾರೆ ಕಾದ್ ನೋಡಬೇಕು. ಮಮತಾ, ಧನ್ಯವಾದ ರವೀಶ್ ನಮ್ಮಲ್ಲ ಮಾಹಿತಿಗಾಗಿ. ಮೂಲೋದ್ದೇಶ ತುಂಬಾ ಅದ್ಭುತವಾಗಿದೆ, ಆದರೆ ಇದು ಕೇವಲ ದುಡ್ಡು ಮಾಡುವಂತಹ ದಾರಿ ಆಗದೆ ನಿಜವಾಗ್ಲೂ ಸಂತ್ರಸ್ತಿಯಾರಿದ್ದಾರೆ ಅವರಿಗೆ ಬಿ ಖಾತಾ ಸಿಕ್ಕು ಈ ಬ್ರೋಕರ್ಗಳಿಗೆ ಫುಲ್ ಸ್ಟಾಪ್ ಹಾಕುವಲ್ಲಿ ಯಶಸ್ವಿ ಆದರೆ ಅತ್ಯಂತ ಯಶಸ್ವಿ ಅಭಿಯಾನ ಆಗುತ್ತೆ. ನೋಡೋಣ ಈ 3 ತಿಂಗಳಲ್ಲಿ ಯಾವ್ಯಾವ ರೀತಿ ಡೆವಲಪ್ಮೆಂಟ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗತ್ತೆ ಅಂತ. ಸರ್ಕಾರ ಮಹತ್ವದ ಹೆಜ್ಜೆಯನ್ನ ಬಹಳ ವರ್ಷಗಳಿಂದ ಕೇಳಿ ಬರ್ತಾ ಇತ್ತು. ಒಂದ್ಸಲ ಅಕ್ರಮ ಸಕ್ರಮ ಮಾಡ್ತೀನಿ ಅಂತ ಹೇಳೋದು, ಮತ್ತೊಂದು ಸಲ ಬಂದಂತಹ ಗೌರ್ಮೆಂಟ್ ಇಲ್ಲ ಅಂತ ಹೇಳೋದು. ಬಟ್ ಈ ಸರ್ಕಾರ ಒನ್ ಟೈಮ್ ಸೊಲ್ಯೂಷನ್ ಹೇಳ್ತಾ ಇದೆ.